ನಮಸ್ಕಾರ ವೀಕ್ಷಕರೇ, ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವು ಸಿಕ್ಕಿದ್ದು ಕೊನೆಗೂ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದೆ. ದಾಖಲೆ ಸಮೇತ ನಿರಂತರ ವರದಿ ಮಾಡಿದ್ದ ಗ್ಯಾರಂಟಿ ನ್ಯೂಸ್ಗೆ ಎಸ್ಐಟಿ ರಚನೆಗೆ ಒತ್ತಾಯಿಸಿತ್ತು. ಗ್ಯಾರಂಟಿ ನ್ಯೂಸ್ ನಿರಂತರ ವರದಿ ಬೆನ್ನಲ್ಲೇ ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದ್ದು ಐಪಿಎಸ್ ಎಂಎನ್ ಅನುಚೇತ್, ಐಪಿಎಸ್ ಸೌಮ್ಯಲತಾ, ಐಪಿಎಸ್ ಜಿತೇಂದ್ರ ಕುಮಾರ್ ಅವರು ಎಸ್ಐಟಿ ತಂಡದ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೀಗ ಧರ್ಮಸ್ಥಳ ತಲೆಬುರುಡೆ ಪ್ರಕರಣವನ್ನು ಎಸ್ಐಟಿಗೆ ವಹಿಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಎಲ್ಲಾ ಸಾಧ್ಯತೆಗಳನ್ನು ಪರಿಗಣಿಸಿ ಪ್ರಕರಣದ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗವು ರಾಜ್ಯ ಸರ್ಕಾರಕ್ಕೆ ಕೋರಿದ್ದು 4 ಐಪಿಎಸ್ ಅಧಿಕಾರಿಗಳನ್ನು ಒಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶಿಸಲಾಗಿದೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಗಾಂಜಾ ಮಾರುತ್ತಿದ್ದ 3 ಆರೋಪಿಗಳನ್ನು ಉದ್ಯಮ ಭಾಗ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮ ಭಾಗದ ಎಪಿಕೆ ಫ್ಯಾಕ್ಟರಿ ಬಳಿ ದಾಳಿ ನಡೆಸಿದ ಪೊಲೀಸರು ದಿಲೀಪ್ ದೊಡಮನಿ, ನಕೀಲ್ ಸೋಮಚಿಕೆ, ವೀರೇಶ್ ಹಿರೇಮಠ್ ಎಂಬಾತರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 10 ಲಕ್ಷ ಮೌಲ್ಯದ 26.840 ಕೆಜಿ ಗಾಂಜಾ, ಹುಂಡೈ ವರೇನಾ ಕಾರು ಹಾಗೂ 2 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಪಿಐ ಡಿಕೆ ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಪುನರ್ವಸು ಮಳೆಯ ಆರ್ಭಟ ಮುಂದುವರೆದಿದೆ. ಭತ್ತ ನಾಟಿ ಮಾಡಿದ್ದ ರೈತರು ಕಂಗಾಲಾಗಿದ್ದಾರೆ. ಕಳೆದ 10 ರಿಂದ 15 ದಿನಗಳಿಂದ ಗದ್ದೆಯಲ್ಲಿ ನೀರು ನಿಂತು ಹಿನ್ನೆಲೆ ಕಷ್ಟಪಟ್ಟು ಬೆಳೆದ ಭತ್ತದ ಬೆಳೆ ಕೊಳೆತು ನಾಶವಾಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ನೀರು ನಿಂತು ಪಾಚಿ ಕಟ್ಟಿದ್ದು ಬೆಳೆದಿದ್ದ ಇಂದ್ರಾಣಿ ಭತ್ತ ಸಂಪೂರ್ಣ ನಾಶವಾಗಿದೆ. ಕಳೆದ ಬಾರಿ ಆರಿದ್ರ ಮಳೆಯ ಸಂದರ್ಭದಲ್ಲಿ ನೂರಾರು ಎಕರೆ ಭತ್ತ ನಾಶವಾಗಿತ್ತು. ಎಳ್ಳೂರು, ದಾಮನೆ, ಶಹಾಪುರ, ವಡಗಾಗಿ ಭಾಗದಲ್ಲಿ ಬೆಳೆ ಹಾನಿಗೀಡಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬಳ್ಳಾರಿ ನಾಲಾ ಕ್ಲೀನ್ ಮಾಡಲು ರೈತರು ನಿರಂತರ ಮನವಿ ಮಾಡಿದ್ರು ಜಿಲ್ಲಾಡಳಿತ ಸ್ಪಂದಿಸದೆ ನಿರ್ಲಕ್ಷ್ಯವನ್ನು ತೋರಿದೆ ಅಂತ ಆರೋಪಿಸಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಹೆದ್ದಾರಿ ದರೋಡೆಕೋರರು ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆಕೋರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಣಂಗೂರು ಬಳಿ ಈ ಒಂದು ಘಟನೆ ನಡೆದಿದ್ದು ಅವರೇಕಾಯಿ ತುಂಬಿಕೊಂಡು ಬರುತ್ತಿದ್ದ ಗೂಡ್ಸ್ ವಾಹನವನ್ನು ದರೋಡೆಕೋರರು ಅಟ್ಯಾಕ್ ಮಾಡಿದ್ದು ಗೂಡ್ಸ್ ಚಾಲಕ ಪ್ರಸನ್ನ ಬಳಿ ಇದ್ದ 70,000 ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಈ ಹಿಂದೆ ಶ್ರೀರಂಗಪಟ್ಟಣ ಭಾಗದ ಹೆದ್ದಾರಿಯಲ್ಲಿ ದರೋಡೆ ಪ್ರಕರಣ ಹೆಚ್ಚಾಗಿದ್ದು ರಾತ್ರಿ ಗಸ್ತು ಸೇರಿದಂತೆ ಪೊಲೀಸರ ಕಟ್ಟೆಚ್ಚರದಿಂದ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಇಡಲಾಗಿತ್ತು. ಹಲವು ದಿನಗಳ ಬಳಿಕ ಈಗ ಮತ್ತೆ ಹೆದ್ದಾರಿ ದರೋಡೆಕೋರರು ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಗಣಂಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಭಾರೀ ಅವಾಂತರಗಳೇ ಸೃಷ್ಟಿಯಾಗ್ತಿವೆ. ಕೊಪ್ಪಳ ತಾಲೂಕಿನ ವದಗನಾಳ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಮನೆಯೊಳಗೆ ಮಳೆ ನೀರು ನುಗ್ಗಿದ್ದು ಮಳೆ ನೀರಿನ ಜೊತೆ ಚರಂಡಿ ನೀರು ಸಹ ನುಗ್ಗಿದೆ. ಅವೈಜ್ಞಾನಿಕ ಚರಂಡಿ ನಿರ್ಮಾಣದಿಂದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದ್ದು ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಹಲವು ಮನವಿ ಮಾಡಿದ್ದಾರೆ. ಆದರೆ ಗ್ರಾಮಸ್ಥರ ಮನವಿಗೆ ಅಧಿಕಾರಿಗಳು ಸ್ಪಂದಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಲ್ಕತ್ತಾದ ಯುವತಿ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣದ ಆರೋಪಿ ಪರಮಾನಂದ್ಗೆ ಜಾಮೀನು ಮಂಜೂರಾಗಿದೆ. ದೂರುದಾರ ಯುವತಿಯಿಂದ ತನಿಖೆಗೆ ಅಸಹಕಾರ ಹಾಗೂ 2 ಬಾರಿಯೂ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗದ ಹಿನ್ನೆಲೆ ಕಲ್ಕತ್ತಾದ ಅಲಿಪುರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಮೂಲದ ಪರಮಾನಂದ ಬಳಿ 50,000 ರೂಪಾಯಿ ಬಾಂಡ್ ಪಡೆದು ಕೋರ್ಟ್ ಜಾಮೀನು ನೀಡಿದೆ. ಜೂನ್ 25ರಂದು ಯುವತಿ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು. ಜುಲೈ 12ರಂದು ಪರಮಾನಂದನ್ನ ಅರೆಸ್ಟ್ ಮಾಡಿದ್ದ ಕಲ್ಕತ್ತಾ ಪೊಲೀಸರು ಜುಲೈ 19ರವರೆಗೆ ಕಸ್ಟಡಿ ಪಡೆದಿದ್ದರು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಕಲ್ಕತ್ತಾ IIM ಕಾಲೇಜಲ್ಲಿ ನಡೆದಿರುವಂತಹ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಒಬ್ಬ ವಿದ್ಯಾರ್ಥಿ ಪರಮಾನಂದ್ ಜೈನ್ ಅಂತ ಒಬ್ಬ ವಿದ್ಯಾರ್ಥಿನ ಪೊಲೀಸ್ನವರು ವಿಚಾರಣೆಗೊಳಪಡಿಸಿದ್ರು. ಸತತ 7 ದಿನಗಳ ಕಾಲ ವಿಚಾರಣೆಯ ನಂತರ ನಿನ್ನೆ ಕಲ್ಕತ್ತಾದ 9ನೇ ACJM ನ್ಯಾಯಾಲಯವು ನಮ್ಮ ವಿದ್ಯಾರ್ಥಿಗೆ ಬೇಲನ್ನು ಮಂಜೂರು ಮಾಡಿರುತ್ತದೆ. ಯಾವುದರ ಆಧಾರದ ಮೇಲೆ ಅಂತಂದ್ರೆ ಸಂತ್ರಸ್ತ ಯುವತಿಯು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡುತ್ತಾನೆ ಎಂದಿರೋದ್ರಿಂದಾಗಿ ಹಾಗೂ ಕಾನೂನು ಪಾಲನೆ ಮಾಡೋದ್ರಲ್ಲಿ ಸಂತ್ರಸ್ತ ಯುವತಿ ಎಲ್ಲೋ ಒಂದ್ ಕಡೆ ಅವಳು ವಿಫಲ ಆಗಿದ್ದಾಳೆ ಅನ್ನೋ ಒಂದು ಆಧಾರದ ಮೇಲೆ ನಮ್ಮ ವಿದ್ಯಾರ್ಥಿಗೆ ಪರಮಾನಂದ್ ಜೈನ್ ಅವ್ರು ಬಂದ್ಬಿಟ್ಟು ಅವರು SSLC ಆಗ್ಲಿ, PUC ಆಗ್ಲಿ, ಡಿಗ್ರಿ ಆಗ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ತೆಗೆದು ಈಸ್ ಅ ವೆರಿ ಮೆರಿಟೋರಿಯಸ್ ಸ್ಟೂಡೆಂಟ್. ಅವನು ಅಷ್ಟು ಒಳ್ಳೆ ವಿದ್ಯಾವಂತ ಆಗಿರೋದ್ರಿಂದ ಅವನಿಗೆ IIM ಅಂತ ಒಂದು ಕಾಲೇಜಲ್ಲಿ ಅವನಿಗೆ ಅಡ್ಮಿಷನ್ ಸಿಕ್ಕಿರುತ್ತೆ. ಅಂಡ್ ನಾವು ಆರೋಪಿ ಎಲ್ಲಾ ತನಿಖೆಗೂ ಎಲ್ಲದಕ್ಕೂ ಸಹಕಾರ ಮಾಡಿದ್ದಾರೆ.
ಬಟ್ ನೊಂದ ಬಾಳಕೆ ಕಡೆ ಅಂತ ಯಾವುದೇ ತನಿಖೆಗೆ ಸಹಕಾರ ಸಿಕ್ಕಿಲ್ಲ. ಅಂಡ್ ಕಾನೂನು ಪರ ನಾವು ಹೋರಾಟ ಮಾಡಿದೀವಿ. ಆ ಹೋರಾಟಕ್ಕೆ ನಮಗೆ ಪ್ರತಿಫಲ ಸಿಕ್ಕಿದೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಕಲ್ಕತ್ತಾ IIM ಕಾಲೇಜಲ್ಲಿ ನಡೆದಿರುವಂತಹ ಒಂದು ಅತ್ಯಾಚಾರ. ಬಾಗಲಕೋಟೆಯಲ್ಲಿ ಜಮೀನು ವಿವಾದ ಹಿನ್ನೆಲೆ 2 ಕುಟುಂಬಗಳು ಕುಡುಗೋಲು, ಕೊಡಲಿ, ಸಲಿಕೆ, ಕಟ್ಟಿಗೆಯಿಂದ ಹೊಡೆದಾಡಿಕೊಂಡಿದ್ದಾರೆ. ಸನಾಲ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಘಟನೆಯಲ್ಲಿ 5 ಗಾಯಗೊಂಡಿದ್ದಾರೆ. ಗಾಯಗೊಂಡಿರೋ ತಸ್ಮಿಯಾ, ಫಾತಿಮಾ, ರಂಜಾನ್, ಆಸ್ಮಾ, ಅಲ್ಲಾಸಾಬ್ ಎಂಬುವವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲ್ಲೆ ನಡೆಸಿದ 10 ಆರೋಪಿಗಳ ವಿರುದ್ಧ ಜಮಖಂಡಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಮುಂದುವರೆದಿದ್ದು, ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ 41 ವರ್ಷದ ಪ್ರಾಧ್ಯಾಪಕ ಬಲಿಯಾಗಿದ್ದಾನೆ. ಕೊಪ್ಪ ತಾಲೂಕಿನ ಮೂಲೆಮನೆ ಗ್ರಾಮದ ನಿವಾಸಿ ಅರವಿಂದ್ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರು. ನಿನ್ನೆ ಅರವಿಂದ್ಗೆ ತೀವ್ರ ಎದೆ ನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಬೀಚನಹಳ್ಳಿಯ ಕಬಿನಿ ಜಲಾಶಯಕ್ಕಿಂದು ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಾಗಿನ ಅರ್ಪಿಸಿದರು. ಬಾಗಿನ ಸಮರ್ಪಿಸಿ ನಾಡಿನ ಒಳಿತಿಗಾಗಿ ಹಿರಿಯ ನಾಯಕರು ಪ್ರಾರ್ಥನೆ ಸಲ್ಲಿಸಿದರು. ಸಚಿವ ಡಾಕ್ಟರ್ HC ಮಹದೇವಪ್ಪ, ಶಾಸಕ ಅನಿಲ್ ಚಿಕ್ಕಮಾದು ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವ್ಯಕ್ತಿಯೋರ್ವನನ್ನ ಕೊಲೆಗೈದು ಬಳಿಕ ಶವವನ್ನು ದುಷ್ಕರ್ಮಿಗಳು ಕಬ್ಬಿನ ಗೆದ್ದೆಗೆ ಎಸೆದಿದ್ದಾರೆ. ಕಾಗವಾಡ ತಾಲೂಕಿನ ಶೆಡಬಾಳ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು, ಮೃತ ವ್ಯಕ್ತಿಯನ್ನ 55 ವರ್ಷದ ಶಶಿಕಾಂತ್ ಕೃಷ್ಣ ಹೊನ್ನಕಾಂಬಳೆ ಎಂದು ಗುರುತಿಸಲಾಗಿದೆ. ಘಟನಾ ಸ್ಥಳಕ್ಕೆ ಕಾಗವಾಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಪ್ರಾಪ್ತ ವಯಸ್ಸಿನವರು ಚಲಾಯಿಸುತ್ತಿದ್ದ ಮೋಟಾರು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಚಲಾಯಿಸುತ್ತಿದ್ದ 19 ಮೋಟಾರು ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ನಿರ್ದೇಶನದಂತೆ ಮೋಟಾರು ವಾಹನಗಳನ್ನು ತಿದ್ದುಪಡಿ ಕಾಯ್ದೆ 2019 ಸೆಕ್ಷನ್ 199 A ಅನ್ವಯ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಾಜಿ ಸಚಿವ ಪ್ರಭು ಸಿಂಗ್ ಚೌಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದ್ದು FIR ದಾಖಲಾಗಿದೆ. ಸಂತ್ರಸ್ತ ಯುವತಿ ಬೀದರ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ದೂರು ಆಧರಿಸಿ IPC ಸೆಕ್ಷನ್ 372(2), 366, 324, 506 ಅಡಿ ಪ್ರಕರಣ ದಾಖಲಾಗಿದ್ದು ತನಿಖೆ ಶುರುವಾಗಿದೆ.
ನಿನ್ನೆ ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ನಡೆದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಉಲ್ಲೇಖ ಮಾಡದೇ ಇದ್ದಿದ್ದು ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿತ್ತು. ಇದೀಗ ಈ ವಿವಾದಕ್ಕೆ ಸಿಎಂ ಅವರೇ ಸ್ವತಃ ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಸರ್ಕಾರದ ವತಿಯಿಂದ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಆ ಒಂದು ವೇಳೆಯಲ್ಲಿ ಇರದಿದ್ದ ಕಾರಣ ಅವರ ಹೆಸರನ್ನು ನಾನು ಸಹಜವಾಗಿ ತೆಗೆದುಕೊಳ್ಳಲಿಲ್ಲ. ಇದರಲ್ಲಿ ಅವಮಾನ ಮಾಡುವ ಪ್ರಶ್ನೆ ಎಲ್ಲಿದೆ? ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಒಡಕು ಉಂಟು ಮಾಡುವ ಉದ್ದೇಶದಿಂದ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇದರಿಂದ ರಾಜಕೀಯ ಲಾಭವಾಗಬಹುದೆಂಬ ಭ್ರಮೆ ಬಿಜೆಪಿಯವರಿಗಿದ್ದು ಅದು ಸದಾ ಭ್ರಮೆಯಾಗಿಯೇ ಇರಲಿದೆ ಎಂದು ಹೇಳಿದರು. ಅಂತ ಹೇಳ್ಬಿಟ್ಟು ಇರಲಿಲ್ಲ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋವಂಥವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ? ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರಿಗೆ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದು ಎಲ್ಲ ನೀವು ಅವ್ರು ಕೇಳಿದ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವ್ರು ಇರ್ಲಿಲ್ಲ ಅಲ್ಲಿದ್ರ ಅದ ಅವಮಾನ ಹೆಂಗೆ? ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾರೆ. ಇರ್ಲಿಲ್ಲ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋವಂಥವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ? ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರಿಗೆ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದು ಎಲ್ಲ ನೀವು ಅವ್ರು ಕೇಳಿದ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ನೋಡಪ್ಪ, ಇಲ್ಲಿ ಯಾರನ್ನು ಶಿವಮೊಗ್ಗದ ಪುಟ್ಟಪ್ಪ ಕ್ಯಾಂಪ್ನಲ್ಲಿ ಶಸ್ತ್ರಾಸ್ತ್ರ ಹಿಡಿದು ದುಷ್ಕರ್ಮಿಗಳ ಓಡಾಟ ಪ್ರಕರಣ ಸಂಬಂಧ ಸ್ಥಳಕ್ಕೆ ಎಎಸ್ಪಿ ಕಾರ್ಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯ ವೀಕ್ಷಣೆ ಜೊತೆಗೆ ಸ್ಥಳೀಯರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಶಸ್ತ್ರಾಸ್ತ್ರ ಸಹಿತ ಮಾಸ್ಕ್ ಧರಿಸಿ ಓಡಾಡಿದ ಗುಂಪಿನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಡ್ಡಿನಕೊಪ್ಪ ಬಳಿಯ ಪುಟ್ಟಪ್ಪ ಕ್ಯಾಂಪ್ನಲ್ಲಿ ರಾತ್ರಿ ಶಸ್ತ್ರಾಸ್ತ್ರ ಸಹಿತ ದುಷ್ಕರ್ಮಿಗಳ ತಂಡ ಓಡಾಟ ನಡೆಸಿದ್ದು ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಕು ಟಾರ್ಚ್ ಹಿಡಿದು ನಡುರಾತ್ರಿ ರಸ್ತೆಯಲ್ಲಿ ಓಡಾಡಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ಗಸ್ತು ಹೆಚ್ಚಿಸಿ ಸ್ಥಳೀಯರಿಗೆ ರಕ್ಷಣೆ ನೀಡಲು ನಿವಾಸಿಗಳು ಮನವಿ ಮಾಡಿದರು. ನಾವೇನು ಹೇಳಿದ್ರೆ ಕೇಳಲ್ಲ. ನಾವು ಹೇಳಿದ್ ಕೇಳ್ಬಿಟ್ಟು ಮಾಡ್ಬಿಟ್ರೆ ಸರ್ ಒಂದಲ್ಲ ಸರ್ ಸಮಸ್ಯೆಗಳು ಶುರು ಮಾಡಿ ನಾವು ಎಲ್ಲರೂ ನೋಟ್ ಮಾಡಿ ಕಳಿಸ್ಕೊಡ್ತೀವಿ. ಅದನ್ನ ಅವ್ರು ಅಲ್ಲಿಂದ ಆ ತೋರಿಸಿಂದ ನಡ್ಕೊಂಡು ಬೆಳಗ್ಗೆ ನೋಡಿದ್ರೆ ಏನೋ ಒಂದು ಓಡಾಡಿದೆಯಲ್ಲ ಅಂತ ಅಬ್ಸರ್ವ್ ಮಾಡಿದೆ. ಹಿಂಬದಿಯಿಂದ ಬೈಕ್ಗೆ ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ದುರಂತದಲ್ಲಿ ಮತ್ತೋರ್ವ ಗಂಭೀರ ಗಾಯಗೊಂಡಿದ್ದಾನೆ. ದಾವಣಗೆರೆ ತಾಲೂಕು ಆರೇನಕಲ್ಲು ಗ್ರಾಮದ ರೈಸ್ ಮಿಲ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಹದಡಿ ಗ್ರಾಮದ ನಿವಾಸಿ 22 ವರ್ಷದ ಲಿಂಗರಾಜು ದಾರುಣ ಸಾವನ್ನಪ್ಪಿದ್ದು 22 ವರ್ಷದ ಮನು ಗಂಭೀರ ಗಾಯಗೊಂಡಿದ್ದಾನೆ. ದಾವಣಗೆರೆಯ ಸೌಖ್ಯ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಲಿಂಗರಾಜು ಕೆಲಸ ಮುಗಿಸಿಕೊಂಡು ಸ್ವಗ್ರಾಮ ಹದಡಿ ಬರುವಾಗ ಈ ಒಂದು ಅಪಘಾತ ಸಂಭವಿಸಿದೆ. ಅಪಘಾತದ ಬಳಿಕ ಚಾಲಕ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ. ಹದಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ರಾಯಚೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಹಲವು ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಹಳ್ಳ ತುಂಬಿ ಹರಿಯುತ್ತಿದ್ದು ಸಾರಿಗೆ ಸಂಪರ್ಕ ಕಡಿತಗೊಂಡಿದೆ. ಮಾನ್ವಿ ತಾಲೂಕಿನ ಅಡವಿ ಖಾನಾಪುರದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು, ಗ್ರಾಮದ ಹೊರಭಾಗದ ಹಳ್ಳ ತುಂಬಿ ಹರಿದ ಹಿನ್ನೆಲೆ ಶಾಲಾ ಮಕ್ಕಳಿದ್ದ ಆಟೋ ಮತ್ತು ವಾಹನ ಸವಾರರು ಪರದಾಡಿದರು. ಅಡವಿ ಖಾನಾಪುರದಿಂದ ಹೀರಾಪುರ ಗ್ರಾಮದ ಖಾಸಗಿ ಶಾಲೆಯ ಮಕ್ಕಳಿದ್ದ ಆಟೋ ಹಳ್ಳ ದಾಟಲಾಗದೆ ತೀವ್ರ ಪರದಾಡಬೇಕಾಯಿತು. ಈ ವೇಳೆ ಹಳ್ಳದತ್ತ ಬಂದು ಪೋಷಕರು ತಮ್ಮ ಮಕ್ಕಳನ್ನು ಕರೆದೊಯ್ದರು. ತುಂಬಿ ಹರಿಯುತ್ತಿದ್ದರೂ ಹಳ್ಳದಲ್ಲಿ ನಡೆಯುತ್ತಾ ಜೀವ ಭಯದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಕರೆದೊಯ್ತಿದ್ದಾರೆ. ನಾನ್ ವೆಜ್ ಕಳಿಸಿದ ಡಾಮಿನೋಸ್ಗೆ 50,000 ದಂಡ ವಿಧಿಸಿ ಧಾರವಾಡ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಆದೇಶ ನೀಡಿದೆ. ಧಾರವಾಡ ವಿದ್ಯಾಗಿರಿಯ ಪ್ರದ್ಯುಮ್ನ ಇನಾಮ್ದಾರ್ ಎಂಬ ವಿದ್ಯಾರ್ಥಿ ಕಳೆದ ಜನವರಿಯಲ್ಲಿ ಧಾರವಾಡ ಡಾಮಿನೋಸ್ನಲ್ಲಿ ವೆಜ್ ಪಿಜ್ಜಾ ಆರ್ಡರ್ ಮಾಡಿದ್ದ. ಇದಕ್ಕೆ ಆನ್ಲೈನ್ ಮೂಲಕ 555 ರೂಪಾಯಿ ಪಾವತಿ ಕೂಡ ಮಾಡಿದ್ದ. ಆದರೆ ಆರ್ಡರ್ ಮಾಡಿದ್ದರಲ್ಲಿ ಪನ್ನೀರು ಬದಲು ಡಾಮಿನೋಸ್ ಚಿಕನ್ ಪಿಜ್ಜಾ ಕಳಿಸಿತ್ತು. ಇದನ್ನು ಡಾಮಿನೋಸ್ ಗಮನಕ್ಕೆ ತರಲಾಗಿತ್ತು. ಇದಕ್ಕೆ ಡಾಮಿನೋಸ್ನವರು ಪೇಮೆಂಟ್ ವಾಪಸ್ ಕೊಟ್ಟು ಇದೇ ಆರ್ಡರ್ ಮತ್ತೆ ಕಾಂಪ್ಲಿಮೆಂಟರಿಯಾಗಿ ಕೊಡುವುದಾಗಿ ಹೇಳಿದ್ರು. ಆದರೆ ಮಾಂಸಾಹಾರಿ ಪಿಜ್ಜಾ ಕಳಿಸಿ ಧರ್ಮ ಭ್ರಷ್ಟ ಮಾಡಿದ್ದಾರೆ ಎಂದು ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ಕಳೆದ ಜನವರಿಯಲ್ಲಿ ದೂರನ್ನ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಶ್ರೀಗಳ ಅನಾರೋಗ್ಯ ಹಿನ್ನೆಲೆ ಮಾಜಿ ಸಚಿವ ಸಿಸಿ ಪಾಟೀಲ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದರು. ಶ್ರೀಗಳ ಕೊಠಡಿಯಲ್ಲಿ ಸಿಸಿ ಪಾಟೀಲ್ ಒಬ್ಬರೇ ಸುದೀರ್ಘ ಗೌಪ್ಯ ಚರ್ಚೆ ನಡೆಸಿದರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಿಸಿ ಪಾಟೀಲ್, ಶಾಸಕ ವಿಜಯಾನಂದ ಕಾಶಪ್ಪನವರ ಅಜೆಂಡಾ ಈಸ್ ಡಿಫರೆಂಟ್. ಹೇಗಾದರೂ ಮಾಡಿ ಸಿಎಂ ಅವರಿಗೆ ಒಳ್ಳೆಯವನಾಗುವುದು, ಈ ಮೂಲಕ ಸಂಪುಟ ಪುನರ್ರಚನೆಯಾದರೆ ಸಚಿವನಾಗಬೇಕೆಂಬುದೇ ಕಾಶಪ್ಪನವರ ಅಜೆಂಡಾ ಆಗಿದೆ. ನಮ್ಮ ಸಮಾಜದವರು ಮಂತ್ರಿಯಾದರು ಅಂತ ಸಂತೋಷ ಪಡ್ತೇವೆ, ಸಮಾಜವನ್ನು ತುಳಿದು ಮಂತ್ರಿಯಾಗುವಂಥ ಉದ್ಯೋಗ ಮಾಡಬಾರದು ಅಂತ ಹೇಳಿಕೆ ನೀಡಿದರು. ಜನರ ನನಗೆ ವಿನಾಕಾರಣ ಅವ್ರ ಮಾತು ಕೇಳ್ಬೇಕು. ಯಾಕಂದ್ರೆ ಹೊಚ್ಚರ ಹೊಳ್ಳಿ ಮಾತಾಡ್ತಾರ. ನಾನು ಸಮಾಜದ ಬಗ್ಗೆ, ಪೀಠದ ಬಗ್ಗೆ, ಗುರುಗಳ ಬಗ್ಗೆ ಮಾತಾಡ್ತೇನೆ. ಪಂಚಮಸಾಲಿ ಸಮಾಜ ಇರಬಹುದು, ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತಿ ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ. ಮೂರು ಪ್ರಶ್ನೆಗಳನ್ನು ಕೇಳ್ತೇನೆ. ಆ ಪೀಠ ಕಟ್ಟಕ್ಕೆ ರೊಕ್ಕ ಕೊಟ್ಟವ್ರು ಯಾರು? ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು. ಅದಕ್ಕೆ ದುಡ್ಡು ಕೊಟ್ಟಂಥ ಸರ್ಕಾರಗಳು ಯಾವುವು? ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸದಾನಂದಗೌಡ ನೇತೃತ್ವದ ಸರ್ಕಾರ. ಇವರಿಂದ ಏನಾದರೂ ಸಹಾಯ ಆಗೈತೆ ಆ ಪೀಠಕ್ಕೆ? ಏನಾದರೂ ಕಿಂಚಿತ್ತಿನ ಕೊಡುಗೆ ಐತೆ ಆ ಪೀಠಕ್ಕೆ? ವಿಜಯನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ನಿರಂತರ ಮಳೆಗೆ ರೈತರ ಜಮೀನಿಗೆ ಮಳೆ ನೀರು ನುಗ್ಗಿದೆ. ಹೊಸಪೇಟೆ ತಾಲೂಕಿನ ಜಂಬೂನಾಥ್ ಹಳ್ಳಿಯ ರಾಯರಕೆರೆ ಬಳಿಯ ಹೊಲದಲ್ಲಿ ಬೆಳೆದ ಬೆಳೆಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಸಂಡೂರು ತಾಲೂಕಿನ ನಾನಾ ಕಡೆ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು ರೈತರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಕಲಬುರಗಿ ಜಿಲ್ಲೆಯ ನಂದೂರು ಕೆ ಗ್ರಾಮದ ನಿವಾಸಿ ಚನ್ನಪ್ಪ ಗೊಬ್ಬೂರು ಅವರು ಲಿಂಗೈಕ್ಯರಾಗಿದ್ದಾರೆ. ಚನ್ನಪ್ಪ ಗೊಬ್ಬೂರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ದೇಶಕ್ಕೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತಮ್ಮದೇ ಕೊಡುಗೆಯನ್ನು ನೀಡಿದರು. ಕಡು ಬಡತನದಲ್ಲಿ ಜನಿಸಿದರೂ ದೇಶಕ್ಕೆ ಈ ನಾಡಿಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಛಲ ಹೊಂದಿದ್ದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ರಜಾಕಾರರು ಹಾಗೂ ನಿಜಾಮರ ವಿರುದ್ಧ ಹೋರಾಡಿ ಸೈ ಎನಿಸಿಕೊಂಡಿದ್ದರು. ಇನ್ನು ಚನ್ನಪ್ಪ ಗೊಬ್ಬೂರು ಅವರ ನಿಧನಕ್ಕೆ ಕಲಬುರಗಿಯ ಅನೇಕ ರಾಜಕೀಯ ಮುಖಂಡರು, ಅಧಿಕಾರಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಬಸವರಾಜ ಮತ್ತಿಮೂಡ್ ಹಾಗೂ ಅನೇಕ ಹಿರಿಯ ಅಧಿಕಾರಿಗಳು ಮೃತ ಚನ್ನಪ್ಪ ಅವರ ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಮಳೆಯ ಅಬ್ಬರಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಬಳಿ ತಾತ್ಕಾಲಿಕ ಸೇತುವೆ ಕಿತ್ತು ಹೋಗಿದೆ. ಚಿಕ್ಕೇನಕೊಪ್ಪ ಬಟ್ಟನಪಳ್ಳ ಮಧ್ಯೆ ಬ್ರಿಡ್ಜ್ ಬ್ಯಾರೇಜ್ ಕಾಮಗಾರಿ ನಡೀತಿದೆ. ಪಕ್ಕದಲ್ಲಿಯೇ ಓಡಾಟಕ್ಕೆ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದ್ದು ಮಳೆಯ ಅಬ್ಬರಕ್ಕೆ ತಾತ್ಕಾಲಿಕ ಸೇತುವೆ ಕಿತ್ತು ಹೋಗಿದೆ.
ಬೆಂಗಳೂರಿನ ಟಿ ದಾಸರಳ್ಳಿ ಫ್ಲೈಓವರ್ ಮೇಲೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋಕರುಗಳ ಮಾಂಸದ ಬುಲೆರೋ ವಾಹನವನ್ನು ಸಾಮಾಜಿಕ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯವರ ತಂಡ ಹಿಡಿದಿದೆ. ಬುಲೆರೋ ವಾಹನವನ್ನು ಬಾಗಲಕೋಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಮಾಗಡಿ ತಾಲೂಕಿನ ಕುದೂರು ಬಳಿಯ ಎಸ್ಎ ಲಾಯ್ ಕಸಾನಿ ಖಾನೆಯಲ್ಲಿ ಬೆಂಗಳೂರಿನ ಶಿವಾಜಿನಗರದತ್ತ ಸಾಗಿಸಲಾಗುತ್ತಿತ್ತು. ಸುಮಾರು 40 ಕರುಗಳ ಮಾಂಸವನ್ನು ಸಾಗಿಸುತ್ತಿದ್ದ ವಾಹನವನ್ನು ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಪುನೀತ್ ಕೆರೆಹಳ್ಳಿಯವರ 5 ಜನರ ತಂಡ ಹಿಡಿದಿದೆ. ನಾವು ಯಾರು ಬದುಕ್ತಿರ್ಲಿಲ್ಲ. ಅನ್ಯಾಯವನ್ನ ಅಪರಿಚಿತ ವಾಹನ ಡಿಕ್ಕಿಯಾಗಿ ವೃದ್ಧ ಸಾವನ್ನಪ್ಪಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಶ್ರೀನಿವಾಸಪುರ ಪಟ್ಟಣದ ಬೈರಪ್ಪಲ್ಲಿ ಬಳಿ ಒಂದು ಘಟನೆ ನಡೆದಿರುವಂಥದ್ದು. 65 ವರ್ಷದ ಲೋಚೇರುಪಲ್ಲಿ ಗ್ರಾಮದ ವೆಂಕಟೇಶಪ್ಪ ಮೃತ ವೃದ್ಧ ರಸ್ತೆ ಬದಿ ನಡೆದುಕೊಂಡು ಹೋಗುವ ವೇಳೆ ಅಪರಿಚಿತ ವಾಹನ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ತಲೆಗೆ ಬಲವಾದ ಪೆಟ್ಟು ಬಿದ್ದು ವೃದ್ಧ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಅಪಘಾತ ಎಸಗಿರುವ ಆರೋಪಿ ವಾಹನ ಸಮೇತ ಎಸ್ಕೇಪ್ ಆಗಿದ್ದಾನೆ. ಈ ಸ್ವತ್ತು ಹಕ್ಕುಪತ್ರ ಮತ್ತು ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ದೇವನಹಳ್ಳಿಯಲ್ಲಿ ನಡೆಸಲಾಯಿತು. ಹೊಸಕೇಟೆಯ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ ಸೇರಿ ಹಲವು ಸಚಿವರು ಭಾಗಿಯಾಗಿದ್ದರು. ಶಾಸಕ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಒಟ್ಟು 10,508 ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮವಿದಾಗಿತ್ತು. ಮೈಸೂರಿನ ಕಬಿನಿ ಜಲಾಶಯ ತುಂಬಿದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಿದರು. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರೋ ಡ್ಯಾಂಗೆ ಬಾಗಿನವನ್ನು ಸಮರ್ಪಿಸಿದರು. 2284 ಅಡಿ ಇರುವ ಜಲಾಶಯ ಈಗ ಭರ್ತಿ ಹಂತಕ್ಕೆ ತಲುಪಿದೆ. ಈ ಹಿನ್ನೆಲೆ ಬಾಗಿನ ಅರ್ಪಿಸಿದ್ದು ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು. ಯಾದಗಿರಿಯಲ್ಲಿ ಮಳೆಯ ಅಬ್ಬರಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ. ಕಳೆದ 5 ದಿನಗಳಿಂದ ಸುರಿದ ಮಳೆಗೆ ಬೆಳೆ ಹಾನಿಯಾಗಿದ್ದು ಅಪಾರ ನಷ್ಟ ಉಂಟಾಗಿದೆ. ಯಾದಗಿರಿ ತಾಲೂಕಿನ ಗುರುಸಣಗಿ, ನಾಯ್ಕಲ್ ಸೇರಿ ಹಲವಾರು ಗ್ರಾಮಗಳಲ್ಲಿ ಜಮೀನುಗಳು ಜಲಾವೃತಗೊಂಡಿವೆ. ಇದರಿಂದ ಹತ್ತಿ, ತೊಗರಿ, ಭತ್ತ, ಉದ್ದು, ಹೆಸರು ಸೇರಿ ಬೆಳೆಯೆಲ್ಲ ನೀರು ಪಾಲಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆಯೆಲ್ಲ ಹಾನಿಯಾಗಿ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕಾಪಿನಾಡು, ಚಿಕ್ಕಮಗಳೂರಲ್ಲಿ ಮಳೆ ಅವಾಂತರ ಮುಂದುವರೆದಿದ್ದು ಕೂದಳೆ ಅಂತರದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಕಾರಿನ ಮೇಲೆ ಮನೆಯ ಗೋಡೆ ಬಿದ್ದು ಕಾರು ಜಖಂಗೊಂಡಿದೆ. ಮನೆಯಲ್ಲಿ ಯಾರೂ ಇಲ್ಲದೆ ಕಾರಣ ಈ ಒಂದು ಪ್ರಾಣಾಪಾಯ ಸಂಭವಿಸಿಲ್ಲ. ಎಲೆಕ್ಟ್ರಿಕಲ್ ಶಾಪ್ನ ಉಪಕರಣಗಳು ಸಂಪೂರ್ಣ ಹಾನಿಯಾಗಿದೆ. ಮೂಡಿಗೆರೆ ಪಟ್ಟಣದ ಹೊರವಲಯದ ಗಂಗನಮಕ್ಕಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕಲಬುರಗಿಯ ಯಡ್ರಾಮಿ ಪಟ್ಟಣದ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿಯ ಕರಾಳ ಮುಖ ಬಯಲಾಗಿದೆ. ಶಾಲೆಯಲ್ಲಿ ಸ್ವೀಪರ್ ಆಗಿ ಕಾರ್ಯನಿರ್ವಹಿಸುವ ದಲಿತ ಮಹಿಳಾ ಸಿಬ್ಬಂದಿಯಿಂದ ಮಸಾಜ್ ಮಾಡಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ವಿಜಯಶ್ರೀ ಪಾಟೀಲ್ ಹೊರಗುತ್ತಿಗೆ ಸಿಬ್ಬಂದಿಯಿಂದ ಮಸಾಜ್ ಮಾಡಿಸಿಕೊಂಡ ಮುಖ್ಯ ಶಿಕ್ಷಕಿ ಹೊರಗುತ್ತಿಗೆ ನೌಕರರ ಬಡತನವನ್ನೇ ಈಕೆ ಬಂಡವಾಳ ಮಾಡಿಕೊಂಡ ಆರೋಪ ಕೂಡ ಕೇಳಿಬರ್ತಾ ಇದೆ. ಮುಖ್ಯ ಶಿಕ್ಷಕಿಯ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ.
ಚಿತ್ರದುರ್ಗದಲ್ಲಿ ಆಟೋ ಡ್ರೈವರ್ ಒಬ್ಬರನ್ನ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹತ್ಯೆ ಬಳಿಕ ಮೃತದೇಹವನ್ನು ಬೆಡ್ಶೀಟ್ನಲ್ಲಿ ಮೂಟೆ ಕಟ್ಟಿ ಎಸೆದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ರು. ನಗರದ ಹೊರವಲಯದ ಜಾನುಕೊಂಡ ರಸ್ತೆಯಲ್ಲಿ ಶವ ಪತ್ತೆಯಾಗಿತ್ತು. 50 ವರ್ಷದ ಎಸ್ಪಿ ಕಚೇರಿ ರಸ್ತೆಯ ನಿವಾಸಿ ರವಿಕುಮಾರ್ ಮೃತ ಆಟೋ ಚಾಲಕ. ಚಿತ್ರದುರ್ಗ ಗ್ರಾಮಾಂತರ ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಹಾಗೂ ಬೆರಳಚ್ಚು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೈದ್ಯಕೀಯ ತಪಾಸಣೆಯ ವೇಳೆ ಪೊಲೀಸ್ ವಶದಲ್ಲಿದ್ದ ಆರೋಪಿ ಎಸ್ಕೇಪ್ ಆಗಿರೋ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಸುರಪುರ ನಗರದ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿದ ಬಳಿಕ ಪೊಲೀಸ್ ವಾಹನ ಹತ್ತುವಾಗ ಪೊಲೀಸರನ್ನ ತಳ್ಳಿ ಪರಾರಿಯಾಗಿದ್ದಾನೆ. 21 ವರ್ಷದ ದೇವಪ್ಪ ಪೊಲೀಸ್ ವಶದಿಂದ ತಪ್ಪಿಸಿಕೊಂಡ ಆರೋಪಿ. ಹುಣಸಗಿ ತಾಲೂಕಿನ ಕೊಡೇಕಲ್ ಪೊಲೀಸ್ ಠಾಣೆಯ ಪೊಲೀಸರು ಈತನನ್ನ ಪೋಕ್ಸೋ ಕೇಸ್ನಲ್ಲಿ ಬಂಧಿಸಿದರು.